ನಮಸ್ಕಾರ. ಈ ನ್ಯಾಯಶಾಸ್ತ್ರದ ಸಿಲೆಬಸ್ನಲ್ಲಿ ಘಟಕ 1ರ ಪ್ರಕಾರ ಈಗಾಗಲೇ ನಾವು 3 ಶಾಲೆಗಳನ್ನು ನೋಡಿದ್ದೀವಿ. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ 3 schools of jurisprudence. One is the natural law school, then the positive law school, then historical law school. So these 3 law schools we have studied. In the natural law school, the focus was on the human thinking, our faculty, our reason. ಪ್ರಮುಖವಾಗಿ ನಾವಲ್ಲಿ ಏನು ನೋಡ್ತೀವಿ ಅಂತಂದರೆ ರೀಸನ್ ವಿಷಯದ ಮೇಲೆ ಒಬ್ಬ ವ್ಯಕ್ತಿಯ ವಿಚಾರದ ಮೇಲೆ ಕಾನೂನು ಅಡಗಿದೆ. ಆ್ಯಂಡ್ ನಾರ್ಮಲಿ ಇಟ್ ವಾಸ್ ಫೋಕಸ್ಡ್ ಆನ್ ಫಿಲಾಸಫಿಕಲ್ ಥಿಂಕಿಂಗ್, ethical thinking, moral thinking, as well as in Saint Thomas Aquinas, it was related to religion also. Religion and philosophy were combined together. So that is how it developed, and further from Grotius and onwards, it was treated to be a secular natural law. So all those concepts we have studied. Then comes the positive law. ಪಾಸಿಟಿವ್ ಲಾ ಸ್ಕೂಲ್ ಏನು ಹೇಳುತ್ತೆ ನಮಗೆ ಅಂತಂದರೆ, ಲಾ ಕಾನೂನು ಹೇಗಿದೆಯೋ ಹಾಗೆ ನಾವು ಅದನ್ನು ನೋಡಬೇಕು. ಇಫ್ ದ ಲಾ ಈಸ್ ನಾರ್ಮಲಿ ಗಿವನ್ ಬೈ ದಿ ಸುಪೀರಿಯರ್ ಟು ದಿ ಇನ್ಫೀರಿಯರ್ ಆ್ಯಂಡ್ ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು, ಅದನ್ನು ಚರ್ಚೆ ಮಾಡಬೇಕು, ಅದು ಹೇಗಿದೆಯೋ ಹಾಗೆ ನೋಡಬೇಕು, ಅದಕ್ಕೆ ಬೇರೆ ಯಾವುದನ್ನು ಅಂಟಿಸಬಾರ್ದು ಅಂತ. ಸೊ the positive law thinkers, also called analytical law thinkers, also called imperative law thinkers. So they thought that it should be perfectly studied and analyzed, not based on any external things. So they delinked particularly the morality and the law. So that is how it was studied. Focus was law as it is, not law as ought to be ಅನ್ನೋದನ್ನು ನಾವೇನು ಮಾಡ್ತೀವಿ, ಪಾಸಿಟಿವ್ ಲಾನಲ್ಲಿ ನೋಡ್ತೀವಿ. ಆ ಪಾಸಿಟಿವ್ ಲಾಗೆ ನಾವು ಇಂಪರೇಟಿವ್ ಲಾ ಅಂತ ಹೇಳ್ತೀವಿ. ಆಮೇಲೆ ಇಂಪರೇಟಿವ್ ಯಾಕೆ ಅಂತೀವಿ ಅಂದರೆ ಅಸ್ಟಿನ್ಸ್ ಕಮಾಂಡ್ ಥಿಯರಿ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ದೇರ್, ಇಂಪರೇಟಿವ್ ಅಂತ ಹೇಳ್ತೀವಿ. ಆಮೇಲೆ ವಿ ಕಾಲ್ ಇಟ್ ಆ್ಯಸ್ ಎನಾಲಿಟಿಕಲ್ ಅಂತ ಹೇಳ್ತೀವಿ, ಯಾಕೆಂದರೆ ನಾವು ಅದನ್ನು ತರ್ಜುಮೆ ಮಾಡ್ತೀವಿ, ಲಾ ಹೇಗಿದೆ ಹಾಗೆ ವಿಚಾರ ಮಾಡ್ತೀವಿ. So that is how the positive law we have discussed. And then we have studied the historical law. In history, more focus was given on custom, how the practices have come. So like that we have seen. And today we are seeing the 4th school. This is the 4th school that we are studying, is the sociological ಲಾ ಸ್ಕೂಲ್ ಅಂತ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ಸೋಷಿಯಾಲಜಿಕಲ್ ಲಾ ಸ್ಕೂಲ್ಗೂ ಮತ್ತು ಹಿಸ್ಟಾರಿಕಲ್ ಲಾ ಸ್ಕೂಲ್ಗೂ ಅಂತ ಗಣನೀಯವಾದಂತಹ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕಿಲ್ಲ. ಆದರೆ ದ ಅಪ್ರೋಚ್ ದಟ್ ವಾಸ್ ಡನ್, ದ ಫೋಕಲ್ ಪಾಯಿಂಟ್ ಫಾರ್ ಸೋಷಿಯಲ್ ಸ್ಟಡಿ ವಾಸ್ ಸೊಸೈಟಿ, ಸಮಾಜ ಅಂತೇನು ಹೇಳ್ತೀವಿ ನಾವು, ಸಮಾಜಕ್ಕೆ ಹೆಚ್ಚು ಒತ್ತು ಕೊಟ್ಟಂತಹ ಶಾಲೆ ಇದು. ನಾನು ಮಹಾಜನ್ ಪುಸ್ತಕವನ್ನು, ಬೋಡಿನ್ ಹ್ಯಾಮರ್ ಪುಸ್ತಕವನ್ನು, ಮೈನೇನಿ ಪುಸ್ತಕವನ್ನು ಎಲ್ಲವನ್ನೂ ರೆಫರ್ ಮಾಡಿದ್ದೀನಿ. ಇದರಲ್ಲಿ ಬಹಳಷ್ಟು ಥಿಂಕರ್ಸ್ ಬರ್ತಾರೆ. ಬಹಳಷ್ಟು ಥಿಂಕರ್ಸ್ ಬರೋದ್ರಿಂದ ನಾವು ಆ ಕಾನ್ಸೆಪ್ಟನ್ನು ಓದ್ತಾ ವಿ ಆಲ್ಸೋ ಗೆಟ್ ಲಿಟಲ್ ಕನ್ಫ್ಯೂಸ್ಡ್. ಅದಕ್ಕೆ ನಾನು ಐ ಹ್ಯಾವ್ ಡನ್ ಇಟ್ more simplified and brought it to your notice. And while doing this, I have referred to your last 10-year question papers also. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನಾನು ನಿಮಗೆ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ವಾಟ್ ಎವರ್ ದ ಕಂಟೆಂಟ್ಸ್ ಆರ್ ದೇರ್ ಇನ್ ದಿಸ್ ವಿಡಿಯೋ, ಇಫ್ ದೀಸ್ ಆರ್ ಲುಕ್ಡ್ ಇನ್ ಟು, ಐ ಥಿಂಕ್ ಫಾರ್ ದ LLB ಸಿಲೆಬಸ್ ದಿಸ್ ಈಸ್ ಸಫಿಷಿಯಂಟ್. ದಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಸೋಷಿಯಾಲಜಿಕಲ್ ಸ್ಕೂಲ್ ಆಫ್ ಜೂರಿಸ್ಪ್ರುಡೆನ್ಸ್. ಸೋಷಿಯಾಲಜಿಕಲ್ ಸ್ಕೂಲ್ ಆಫ್ ಜೂರಿಸ್ಪ್ರುಡೆನ್ಸ್ of jurisprudence. Let us try to understand this briefly, and if you want to have a deeper understanding
I have selected 3 jurists to further enhance your knowledge. The sociological school views law as a social institution. ಹೇಳಿದ್ನಲ್ವ ನಾನು, society is the focal point. Law as a social institution. Law as a social institution whose validity, growth and effectiveness depend on needs, values and conflicts of society. ನೋಡಿ, ಸಮಾಜವನ್ನು ಬಿಟ್ಟು ಕಾನೂನಿಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ, ಮಾನವ ವ್ಯವಸ್ಥೆಯಲ್ಲಿ ಮೊದಲು ಹುಟ್ಕೊಂಡಿದ್ದು ಸಮಾಜ. ಆ ಸಮಾಜ ಹುಟ್ಕೊಂಡ್ಮೇಲೆ ಸಮಾಜಗಳು ಸೇರಿ ಸರ್ಕಾರ ಹುಟ್ಕೊಳ್ತು. ದೇರ್ಫೋರ್ ಸಮಾಜವನ್ನು ಬಿಟ್ಟು ಕಾನೂನಿಲ್ಲ, ಸಮಾಜಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಂತಕ್ಕಂಥ ಕಾನ್ಸೆಪ್ಟನ್ನು ನಾವೇನು ಮಾಡ್ತೀವಿ, ಈ ಒಂದು ವ್ಯವಸ್ಥೆಯಲ್ಲಿ ತರ್ತೀವಿ. ಅದಕ್ಕೆ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇದರ ಒಂದು ಏನು ಗಮನ ಅಥವಾ ಇದರದೊಂದು ವ್ಯಾಲಿಡಿಟಿ, ಇದಕ್ಕೆ ಮಹತ್ವ ಸಮಾಜದಿಂದನೇ ಬರ್ತದೆ ಅಂತಕ್ಕಂಥದ್ದು. ಅದರ ಬೆಳವಣಿಗೆ ಕೂಡ ಸಮಾಜದ ಬೆಳವಣಿಗೆ ಎಂದಿಗೆ ಆಗ್ತದೆ ಮತ್ತು ಅದರ ಪರಿಣಾಮ ಸಮಾಜದ ಮೇಲೆ ಆಗ್ತದೆ, ಮತ್ತು ಸಮಾಜದ ಪರಿಣಾಮ ಕಾನೂನಿನ ಮೇಲೆ ಇರಬೇಕು ಅಂತ. ಡಿಪೆಂಡ್ ಆನ್ ದ ನೀಡ್ಸ್, ವ್ಯಾಲ್ಯೂಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಆಫ್ ಸೊಸೈಟಿ. ನೋಡಿ, ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದು ಕಾನೂನಾಗಬೇಕು, ಮತ್ತು ಸಾಮಾಜಿಕ ಮೌಲ್ಯಗಳಿದಾವಲ್ಲ ಅವು ಕಾನೂನಾಗಬೇಕು. ಮತ್ತು ಸಮಾಜದಲ್ಲಿ ಒಂದು ಕಾನ್ಫ್ಲಿಕ್ಟ್ ಬಂದಾಗ, ಸಂಘರ್ಷ ಬಂದಾಗ ಸಂಘರ್ಷವನ್ನು ಬಗೆಹರಿಸುವ ಒಂದು ಸಾಧನ ಕಾನೂನಾಗಬೇಕಂತಕ್ಕಂಥದ್ದು ಈ ಒಂದು ಶಾಲೆಯ ಥಿಂಕರ್ಗಳ, ವಿಚಾರಕರ್ತರ ಅರ್ಥ ಅಂತಕ್ಕಂಥದ್ದು. ಇಟ್ ಟ್ರೀಟ್ಸ್ ಸ್ಟ್ಯಾಚ್ಯೂಟ್ ಆ್ಯಂಡ್ ಪ್ರೆಸಿಡೆಂಟ್ಸ್ ನಾಟ್ ಆ್ಯಸ್ ಎಂಡ್ಸ್ ಇನ್ ದೆಮ್ಸೆಲ್ಸ್. ನೋಡಿ, ಯಾವುದೇ ಕಾನೂನಾಗಲಿ ಅಥವಾ ಕೋರ್ಟ್ನಿಂದ ಬಂದಂತಹ ಒಂದು ತೀರ್ಪಿನ ತತ್ವ ಆಗಲಿ, ಇವು ಕಾನೂನಿನ ಕೊನೆ ಅಲ್ಲ, ಅದರ ಉದ್ದೇಶ ಅಲ್ಲಿಗೆ ಮುಕ್ತಾಯಗೊಳ್ಳೋದಿಲ್ಲ. ಯಾವುದಕ್ಕೆ ಅದು ಕೊನೆ ಅಂತಂದರೆ, ಬಟ್ ಆ್ಯಸ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಆರ್ಡರಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಕಲೆಕ್ಟಿವ್ ಲೈಫ್. ಇವು ಹೇಗಿರಬೇಕು ಈ ಕಾನೂನುಗಳು ಅಂತಂದರೆ, ದೇ ಮಸ್ಟ್ ಬಿ ಲೈಕ್ ಎ ಟೂಲ್ಸ್, ದೇ ಮಸ್ಟ್ ಬಿ ಲೈಕ್ ಎ ಇನ್ಸ್ಟ್ರೂಮೆಂಟ್ಸ್. ಎಂಥ ಇನ್ಸ್ಟ್ರೂಮೆಂಟ್ಸು, ಎಂಥ ಉಪಕರಣಗಳು? ಜನರ ಸಾಮೂಹಿಕ ಜೀವನವನ್ನು ಉನ್ನತ ಮಟ್ಟಕ್ಕೆ ತರುವಂತಹ ವ್ಯವಸ್ಥೆ ಅದು ಆಗಿರಬೇಕು ಅನ್ನೋದು ಈ ಒಂದು ಸ್ಕೂಲ್ನ ಅಥವಾ ಥಿಂಕರ್ಗಳ, ವಿಚಾರಕರ್ತರ ಒಂದು ಭಾವನೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸಾಮಾಜಿಕ ಶಾಸ್ತ್ರೀಯ ಪಾಠಶಾಲೆಯು ಕಾನೂನನ್ನು ಒಂದು ಸಾಮಾಜಿಕ ಸಂಸ್ಥೆ ಎಂದು ನೋಡುತ್ತದೆ. ಇಟ್ ಈಸ್ ಎ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಅದರ ಅಪೇಕ್ಷತೆ, ಬೆಳವಣಿಗೆ ಹಾಗೂ ಪರಿಣಾಮಕಾರಿತ್ವವು ಸಮಾಜದ ಅಗತ್ಯಗಳು, ಮೌಲ್ಯಗಳು ಮತ್ತು ಸಂಘರ್ಷಗಳ ಮೇಲೆ ಅವಲಂಬಿತವಾಗಿದ್ದಾವೆ. ನಿಯಮಗಳು ಹಾಗೂ ನ್ಯಾಯ ಪ್ರಸ್ತಾವನೆಗಳನ್ನು ಅಂತಿಮ ಲಕ್ಷ್ಯವೆನ್ನದೇ ಸಾಮೂಹಿಕ ಜೀವನವನ್ನು ಕ್ರಮಬದ್ಧಗೊಳಿಸಲು ಇರುವ ಉಪಕರಣಗಳು ಅಂಥೇಳಿ ನಾವು ಭಾವಿಸಬೇಕು ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಈ ಒಂದು ವ್ಯವಸ್ಥೆಯಲ್ಲಿ ಹೇಳ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ವೈ ಇಟ್ ಹ್ಯಾಸ್ ಕಮ್, ವೈ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್ ಹ್ಯಾಸ್ ಕಮ್ ಅನ್ನೋದನ್ನು ನಾವು ನೋಡೋದಾದರೆ, ಇನ್ 19th century it was a reaction for positive school. It was a reaction for positive school. ಏನು ಹೇಳ್ತದೆ? ಕಮಾಂಡ್ ಥಿಯರಿ. ವಾಟ್ ಬಾಸ್ ಈಸ್ ಟೆಲಿಂಗ್ ಇಸ್ ಲಾ, sovereign is telling is law. It is a command of a sovereign imposed by a superior on the inferior. That is Austin's concept. ಅದು ಸರಿ ಅಲ್ಲ, ಅದನ್ನು ವಿರೋಧಿಸುವ ದೃಷ್ಟಿಕೋನದಲ್ಲಿ ಅಥವಾ ಅದಕ್ಕೆ ರಿಯಾಕ್ಷನ್ ಆಗಿದೆ, ದೇರ್ ಇಸ್ ಎ ಆ್ಯಕ್ಷನ್, ದೇರ್ ಇಸ್ ಎ ರಿಯಾಕ್ಷನ್ ಅಂತ ಹೇಳ್ತಾರಲ್ವ. ಆದ್ದರಿಂದ ಆಸ್ಟಿನ್ನ ಕಾನ್ಸೆಪ್ಟ್ ಏನಿದೆ ಅದರ ರಿಯಾಕ್ಷನ್ ಆಗಿ ನಮಗೇನಾಗ್ತದೆ, ಈ ಒಂದು ವ್ಯವಸ್ಥೆ ಹುಟ್ಕೊಳ್ತದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಕಾರ್ಲ್ ಮಾರ್ಕ್ಸ್ನ ಕಾರಣ, ಇಂಡಸ್ಟ್ರಿಯಲೈಜೇಷನ್ನ ಕಾರಣ, ಅರ್ಬನೈಜೇಷನ್ನ ಕಾರಣ, ಕ್ಲಾಸ್ ಸ್ಟ್ರಗಲ್ ಕಾರಣ. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಇವೆಲ್ಲ ಕಾನೂನು, ಸರ್ಕಾರ, ದೇವರು ಇವೆಲ್ಲ ಮಾಡಿರೋದು ಏನಕ್ಕೆ ಅಂತಂದರೆ ಬಡವರನ್ನು ಪ್ರತ್ಯೇಕಿಸಲಿಕ್ಕೆ, ಲೇಬರ್ ಕ್ಲಾಸನ್ನು ಬೇರೆ ಮಾಡಲಿಕ್ಕೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವನು ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ನಲ್ಲಿ ಹೇಳ್ತಾನೆ. ರ್ಯಾಪಿಡ್ ಇಂಡಸ್ಟ್ರಿಯಲೈಜೇಷನ್, ಅರ್ಬನೈಜೇಷನ್ ಆ್ಯಂಡ್ ಕಾಸ್ಟ್ ಸ್ಟ್ರಗಲ್ ಹೈಲೈಟೆಡ್ ದ ಲಿಮಿಟ್ಸ್ ಆಫ್ ಪ್ಯೂರ್ಲಿ ಲಾಜಿಕಲ್ ಆರ್ ಮಾರಲ್ ಎಕ್ಸ್ಪ್ಲನೇಷನ್ಸ್ ಆಫ್ ಲಾ.
ನೆನ್ಪಿಟ್ಕೊಳ್ಳಿ. ಕಠಿಣ ವಿಶ್ಲೇಷಣಾತ್ಮಕ ಅಂದರೆ ಅನಾಲಿಟಿಕಲ್ ಸ್ಕೂಲ್ ಅಥವಾ ಪಾಸಿಟಿವ್ ಸ್ಕೂಲ್. ಪಾಸಿಟಿವ್ ಇದಕ್ಕೆ ಇನ್ನೊಂದು ಹೆಸರು ಇಂಪರೇಟಿವ್ ಅಥವಾ ಎನಾಲಿಟಿಕಲ್. ಈ ಶಾಲೆಯನ್ನು ನಾವು ಹಿಂದೆ ಕಲ್ತೀವಿ. ಇದನ್ನು ವಿರೋಧಿಸುವುದಕ್ಕೋಸ್ಕರ, ಇದು ಸರಿಯಲ್ಲ ಅಂತ ಹೇಳುವುದಕ್ಕೋಸ್ಕರ ಹುಟ್ಕೊಂಡಂತಹ ಇನ್ನೊಂದು ಥಿಂಕರ್ಸ್ದ ಒಂದು ವಿಚಾರಧಾರೆ ಇದು ಸೋಷಿಯಾಲಜಿಕಲ್ ಸ್ಕೂಲ್ ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕು. ಇದು 19ನೇ ಶತಮಾನದಲ್ಲಿ ಅಂದರೆ ನ್ಯಾಚುರಲ್ ಲಾ ಬಿಫೋರ್ ಕ್ರಿಸ್ತ ಉದ್ಭವ ಆಗುತ್ತೆ. ಆದರೆ ಸೋಷಿಯಲ್ ಲಾ ಇದೆಯಲ್ಲ, ಇದು 19ನೇ ಶತಮಾನದಲ್ಲಿ ಅಂದರೆ 17-18ನೇ ಶತಮಾನದಲ್ಲಿ ಏನು ನಾವು ಈ ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ವಿ, ಇದನ್ನು ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ ಈ ವಿಚಾರಧಾರೆ ಹುಟ್ಟುಕೊಳ್ತದೆ. ಇದಕ್ಕೆ ಇನ್ನೂ ಒಂದು ಕಾರಣ ಏನಂತಂದರೆ ಇಂಡಸ್ಟ್ರಿಯಲೈಸೇಷನ್ನು, ಅರ್ಬನೈಜೇಷನ್ನು, ಕ್ಲಾಸ್ ಸ್ಟ್ರಗಲ್ ಅಂತ ಹೇಳ್ತೀವಿ ನಾವು. ಕ್ಲಾಸ್ ಸ್ಟ್ರಗಲ್ ಅಂದರೆ ಸ್ಟ್ರಗಲ್ ಬಿಟ್ವೀನ್, ಕಾಸ್ಟ್ ಸ್ಟ್ರಗಲ್ ಏನು, ಕ್ಯಾಪಿಟಲಿಸ್ಟ್ ವರ್ಸಸ್ ವರ್ಕರ್ಸ್. ದಿಸ್ ವಾಸ್ ದ ಸ್ಟ್ರಗಲ್, ಕ್ಲಾಸ್ ಸ್ಟ್ರಗಲ್ ಅಂತೀವಿ ನಾವು. ಈಗ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ಮಧ್ಯದ ಹೋರಾಟ ಇವೆಲ್ಲವೂ ಏನು ಮಾಡ್ತವೆ ಅಂತಂದರೆ ಈ ಸೋಷಿಯಾಲಜಿಕಲ್ ಕಾನ್ಸೆಪ್ಟನ್ನು ಹೆಚ್ಚು ಬೆಳಕಿಗೆ ತರ್ತವೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಕಠಿಣ ವಿಶ್ಲೇಷಣಾತ್ಮಕ ಸಿದ್ಧಾಂತಗಳಿಗೆ ಪ್ರತಿಕ್ರಿಯೆಯಾಗಿ ಈ ವಿದ್ಯಾಶಾಲೆ ಉದಯವಾಯಿತು. ಕೈಗಾರೀಕರಣ, ನಗರೀಕರಣ ಮತ್ತು ವರ್ಗ ಸಂಘರ್ಷಗಳು ಕಾನೂನಿನ ಶುದ್ಧ ತಾತ್ವಿಕ ನೈತಿಕ ವಿವರಣೆಗಳ ಮಿತಿಯನ್ನು ಮಟ್ಟ ಹಾಕಿದವು. ಮಿತಿಗಳನ್ನು ನಿಯಂತ್ರಿಸಿದವು. Actually, the communist social concepts or the communist USSR, they have used this law for this concept for their advantage in building USSR ಅನ್ನೋದನ್ನು ಇಲ್ಲಿ ನಾವು ಪುಸ್ತಕದಲ್ಲಿ ನೋಡ್ಬೋದು. This is what is the background. See, then how it came. Actually, this Auguste Comte, he comes in historical school also. But here, he has started the thinking of sociology school. He is a trigger ಅಂತ ಹೇಳ್ಬೋದು. He is a trigger for concept of sociological school. Auguste Comte supplied the sociological lens. He is not a sociologist, but he has created something where it started. The triggering started ಅಥವಾ thinking started ಅಂತ ಹೇಳ್ಬೋದು. He divided society. ನೋಡಿ, the word society he divided into two parts, static society and dynamic society. See, static society is about the structure of the society and dynamic society is what the changes that happen in the society. ಸಮಾಜದಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ಅವನು ಡೈನಮಿಕ್ ಸಮಾಜ ಅಂತ ಹೇಳ್ದ. ಅದಕ್ಕೆ ಡೈನಮಿಕ್ ಸಮಾಜಕ್ಕೆ ನಾವೇನು ಹೇಳ್ದು, ಪ್ರಗತಿಪರ ಒಂದು ಸಮಾಜ ಅಂತ ಹೇಳ್ಬೋದು, ಪ್ರಗತಿಪರ ಸಮಾಜ ಅಂತ ಹೇಳ್ಬೋದು. ಸ್ಟ್ಯಾಟಿಕ್ ಅಂದರೆ ಹೇಗಿದೆಯೋ ಹಾಗೆ ಇರೋದು, ಆಡಂಬರಕ್ಕೆ ಅಂಟಿಕೊಂಡಿರುವಂಥದ್ದು ಅಂಥೇಳಿ ನಾವು ಹೇಳ್ಬೋದು. ಲಾ ಫಾರ್ ಕಾಮ್ಟೆ ಮಸ್ಟ್ ಬಿ ಸ್ಟಡಿಡ್ ವಿತ್ ದ ಸೇಮ್ empirical methods as natural science. What he said is supplied lens. Okay, he divided society into structure and dynamics. Full point. Law for Comte must be studied with same empirical methods. Same empirical methods means it is a research method. Empirical means research. To look into why it is. ರಿಸರ್ಚ್ ಮೆಥಡನ್ನು ಅವನೇನು ಮಾಡ್ತಾನೆ ಹೇಳ್ತಾನೆ. ಅಗಸ್ಟ್ ಕಾಮ್ಟೆ, ನಾವು ಇದನ್ನು ಹಿಂಗೂ ಬರ್ಬೋದು. ಅಗಸ್ಟ್ ಕಾಮ್ಟೆ ಸ್ತುಪ್ತದಂತೆ ಸಮಾಜಶಾಸ್ತ್ರದ ಕಣ್ಣು ತೆರೆಸಿದನು. ಈ ರೀತಿ ಬರೆದ್ರೆ ಸರಿ, ಕಣ್ಣು ತೆರೆಸಿದನು. ಸ್ಥಿರಾಂಗ ಮತ್ತು ಚಲಿತಾಂಗ ಎಂಬ ವಿಭಾಗ, ಸೊಸೈಟಿಯನ್ನು, ಸಮಾಜವನ್ನು ಸ್ಟ್ಯಾಟಿಕ್ ಮತ್ತು ಡೈನಮಿಕ್ ಎಂಬ ವಿಭಾಗವನ್ನು ಕಾಂಟ್ ದೃಷ್ಟಿಯಲ್ಲಿ ಕಾನೂನನ್ನು ಪ್ರಕೃತಿಶಾಸ್ತ್ರದಂತೆ ಸಂಶೋಧನಾತ್ಮಕ ವಿಧಾನಗಳಿಂದ ಅಧ್ಯಯಿಸಬೇಕು ಎಂದು ಹೇಳಿದನು. ಈ ಸೆಂಟೆನ್ಸ್ ಸರಿ ಆಗ್ತಾ ಇಲ್ಲ,
ನಾನು ಐ ವಿಲ್ ಮೇಕ್ ಎ ಸೆಂಟೆನ್ಸ್, ಪ್ಲೀಸ್ ಟೇಕ್ ಡೌನ್ ದ ಸೆಂಟೆನ್ಸ್ ಲೈಕ್ ದಿಸ್. ಆಗಸ್ಟ್ ಕಾಮ್ಟೆ ಸಾಮಾಜಿಕ ನ್ಯಾಯಶಾಸ್ತ್ರದ ವಿಷಯದಲ್ಲಿ ಕಣ್ಣು ತೆರೆಸಿದನು. ಯು ರೈಟ್ ಇಟ್ ಲೈಕ್ ದಿಸ್. ಅಲ್ಲದೆ ಸಮಾಜವನ್ನು 2 ವಿಭಾಗಗಳಾಗಿ ಮಾಡಿದನು. ಸಮಾಜವನ್ನು 2 ವಿಭಾಗಗಳಾಗಿ ಮಾಡಿದನು. ಒಂದು ಸ್ಥಿರ ಸಮಾಜ, ಒಂದು ಸ್ಥಿರ ಸಮಾಜ, ಇನ್ನೊಂದು ಪ್ರಗತಿಪರ ಸಮಾಜ. ಈ 2 ವಿಧದಲ್ಲಿ ಸಮಾಜವನ್ನು ವಿಂಗಡಿಸಿ ಈ ಸಮಾಜದ ವಿಷಯವನ್ನು ನಾವು ಅಧ್ಯಯನ ಮಾಡುವುದಾದರೆ ನಾವೇನು ಮಾಡಬೇಕು ಅಂತಂದರೆ ರಿಸರ್ಚ್, ಸಂಶೋಧನೆಯ ಮುಖಾಂತರ ಇವುಗಳನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಅವನು ತೆಗೆದುಕೊಂಡು ಬಂದ ಅನ್ನೋದನ್ನು ನೀವು ದಯವಿಟ್ಟು ಈ ಕಾನ್ಸೆಪ್ಟಲ್ಲಿ ಕನ್ನಡದ ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದೆ ಹೋಗ್ತೀನಿ. ಇದರಲ್ಲಿ ನಾನು 3 ಜನ ಥಿಂಕರ್ಸ್ನ ನಾನು ಇಲ್ಲಿ ಬ್ರೀಫಾಗಿ ಹೇಳಿದ್ದೀನಿ. ಆ 3 ಜನ ಥಿಂಕರ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಮಾಡ್ತೀನಿ. ನೀವು ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದಿದ್ದರೆ ಇದರ ನೆಕ್ಸ್ಟ್ ವಿಡಿಯೋನು ನೋಡ್ಬೋದು. ರುಡಾಲ್ಫ್ ವಾನ್ ಎಹರಿಂಗ್, ವೆರಿ ಇಂಪಾರ್ಟೆಂಟ್ ಪರ್ಸನ್. ಎಹರಿಂಗ್ ನೀವಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಎಹರಿಂಗ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಎಹರಿಂಗ್ ಅಂತಕ್ಕಂತಹ ವ್ಯಕ್ತಿ ಲಾ ಎಸ್ ಎ ಮೀನ್ಸ್ ಟು ಸೋಷಿಯಲ್ ಎಂಡ್ಸ್. ನೋಡಿ, ಲಾ ಎಸ್ ಎ ಮೀನ್ಸ್ ಟು ಅಂದರೆ ಕಾನೂನು ಹೆಂಗಿರ್ಬೇಕಂದ್ರೆ ಅದು ಸಮಾಜದ ಉದ್ದೇಶವನ್ನು ಈಡೇರಿಸುವ ದೃಷ್ಟಿಕೋನದಲ್ಲಿರಬೇಕು ಅನ್ನುವಂಥದ್ದನ್ನು ಎಹರಿಂಗ್ ಹೇಳ್ತಾನೆ. ಎಹರಿಂಗ್ ಟಾಕ್ಸ್ ಅಬೌಟ್ ಎ ಲಾ, ದಟ್ ಲಾ ಶುಡ್ ಬಿ ಏಬಲ್ ಟು ಅಚೀವ್ ದಿ ಎಂಡ್ಸ್ ಆಫ್ society, societal objective. Ehring argued that rights are the conditions of social life. Conditions of social life. ಹಕ್ಕುಗಳು ಅಂಥೇಳಿ ನಾವೇನಾದರೂ ಮಾತಾಡೋದಾದರೆ, ಹಕ್ಕುಗಳು ಏನವು? ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಜೀವನವನ್ನು ನಡೆಸುವುದಕ್ಕೆ ಬೇಕಾಗುವಂತಹ ಏನು ಸಾಧನಗಳಿದಾವಲ್ಲ, ವ್ಯವಸ್ಥೆಗಳಿದಾವಲ್ಲ, ಅವುಗಳನ್ನು ನಾವು ಹಕ್ಕು ಅಂತ ಹೇಳ್ತೀವಿ. ಗ್ಯಾರಂಟೀಡ್ ಬೈ ದ ಸ್ಟೇಟ್. ನೋಡಿ, ಸಮಾಜದಲ್ಲಿ ಸುಖಕರವಾಗಿ ಇರಲಿಕ್ಕೆ ಕೊಡುವಂತಹ ಸಾಧನಗಳನ್ನು ನಾವೇನಂತೀವಿ? ಹಕ್ಕುಗಳಂತೀವಿ. ಅವು ಸರ್ಕಾರದಿಂದ ಕೊಡಲ್ಪಡಬೇಕು. ಜುರಿಸ್ಪ್ರುಡೆನ್ಸ್ ಶುಡ್ ಸ್ಟಡಿ ಹೌ ಲಾ ಸರ್ವ್ಸ್ ಕಲೆಕ್ಟಿವ್ ಪರ್ಪಸ್. ನೋಡಿ, ನ್ಯಾಯಶಾಸ್ತ್ರ ಏನನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಈ ಕಾನೂನಿನಿಂದ ಸಾಮೂಹಿಕವಾದ ಲಾಭ ಏನಾಗ್ತದೆ, ಅದರ ಉದ್ದೇಶಗಳು ಈಡೇರ್ತಾವ ಅನ್ನೋದನ್ನು ಸ್ಟಡಿ ಮಾಡಬೇಕು, ರಾದರ್ ದ್ಯಾನ್ ಅಬ್ಸ್ಟ್ರಾಕ್ಟ್ ರೈಟ್ಸ್. ದಿಸ್ ಈಸ್ ಆಫ್ ನ್ಯಾಚುರಲ್ ಲಾ. ಅಬ್ಸ್ಟ್ರಾಕ್ಟ್ ರೈಟ್ ಟಾಕ್ಸ್ ಅಬೌಟ್ ನ್ಯಾಚುರಲ್ ಲಾ. ಆದರೆ ಎಹರಿಂಗ್ ಏನು ಹೇಳ್ತಾನೆ ಅಂತಂದರೆ ಕಾನೂನನ್ನು ಮಾಡಬೇಕು. ಹೆಂಗೆ ಕಾನೂನನ್ನು ಮಾಡಬೇಕು ಅಂತಂದರೆ ಆ ಮಾಡಿದಂತಹ ಕಾನೂನುಗಳು ಸಾಮೂಹಿಕವಾದ ವ್ಯವಸ್ಥೆಗೆ ಅನುಕೂಲವಾಗಿರ್ಬೇಕು, ಯಾರೋ ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ಅನುಕೂಲ ಆಗುವಂಥದ್ದಲ್ಲ ಅನ್ನೋದನ್ನು ಹೇಳ್ತಾನೆ ಅವನು. ಆದ್ದರಿಂದ ಸಮಾಜದಲ್ಲಿ ಹಕ್ಕು ಅಂತ ಹೇಳಿದರೆ ಸಮಾಜದಲ್ಲಿ ಕಂಫರ್ಟಬಲ್ ಆಗಿ ಬದುಕಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಅನ್ನೋದನ್ನು ನಾವು ನೋಡಬೇಕು. ಈ ಎಹರಿಂಗ್ ಹೇಳುವಂತೆ ಹಕ್ಕುಗಳು ಭದ್ರಗೊಳಿಸಲಾದ ಸಾಮಾಜಿಕ ಜೀವನದ ಅವಶ್ಯಕತೆಗಳು. ವಿದ್ವತ್ತಿನ ಅಧ್ಯಯನವು ಕಾನೂನು ಸಮಾಜಮುಖಿಯಾದ ಗುರಿಗಳಿಗೆ ಹೇಗೆ ಸೇವೆ ಮಾಡುತ್ತವೆ ಎಂಬುದರತ್ತ ಗಮನ ಹರಿಸಬೇಕು. ನಿಮ್ಮ ಏನು ಕಾನೂನುಗಳು ಹೇಗಿರಬೇಕು ಅಂತಂದರೆ, ಈ ವಿದ್ವತ್ತಿನ ಅನ್ನೋದಕ್ಕಿಂತ ನೀವು ನ್ಯಾಯಶಾಸ್ತ್ರ ಅಂತ ಬರ್ಕೊಳ್ಳಿ. ಇದಕ್ಕೆ ನ್ಯಾಯಶಾಸ್ತ್ರದ ಅಧ್ಯಯನವು ಕಾನೂನು ಸಮಾಜಮುಖಿಯಾದ ಗುರಿಗಳಿಗೆ ಹೇಗೆ ಸೇವೆ ಮಾಡುತ್ತದೆ ಎಂಬುದರತ್ತ ಗಮನ ಹರಿಸಬೇಕು ಅಂಥೇಳಿ ಎಹರಿಂಗ್ ಹೇಳ್ತಾನೆ. ಹಿ ಈಸ್ ದಿ ಫಸ್ಟ್ ಥಿಂಕರ್. Actually, what I have talked about Comte, just he opened up a chapter of social law and he started it. Then the second person is Ehrlich. So almost Ehring and Ehrlich. He is Ehrlich. ನಾವು ಈ ಮೊದಲು ಓದಿನವಂಥವನು ಎಹರಿಂಗ್. ಆ್ಯಕ್ಚುಲಿ ಎಹರಿಂಗ್ ಏನು ಮಾಡಿದ್ನೋ ಅದನ್ನು ಮುಂದುವರಿಸ್ತಾನೆ ಇವನು. ಎಹರ್ಲಿಕ್ ವಿಲ್ ಕಂಟಿನ್ಯೂ ಆ್ಯಂಡ್ ಹಿ ಬ್ರಾಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್ ಕಾಲ್ಡ್ ಲಿವಿಂಗ್ ಲಾ. ನಿಮಗೆ ಲಿವಿಂಗ್ ಲಾದ ಸ್ಟಾರ್ಟ್ ನೋಟ್ಸ್ ಕೇಳ್ಬೋದು. ದೇರ್ ಕ್ಯಾನ್ ಬಿ ಎ ಚಾನ್ಸ್ ದ್ಯಾಟ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಲಿವಿಂಗ್ ಲಾ. Ehrlich shifted the epicenter
ಫ್ರಮ್ ಕೋರ್ಟ್ಸ್ ಟು ಕಮ್ಯುನಿಟಿ. ಫ್ರಮ್ ಕೋರ್ಟ್ಸ್ ಟು ಕಮ್ಯುನಿಟಿ. ಕೋರ್ಟ್ಗಳು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಏನು ಇಂಪಾರ್ಟೆಂಟು? ಒಂದು ಸಮಾಜ ಇಂಪಾರ್ಟೆಂಟು, ಒಂದು ಕಮ್ಯುನಿಟಿ ಇಂಪಾರ್ಟೆಂಟ್. ದ ಲಿವಿಂಗ್ ಲಾ ಆಫ್ ಅಸೋಸಿಯೇಷನ್ಸ್, ಟ್ರೇಡ್, ಕಸ್ಟಮ್ಸ್ ಆ್ಯಂಡ್ ಫ್ಯಾಮಿಲಿ ನಾರ್ಮ್ಸ್ ಪ್ರಿಸೀಡ್ ಲೆಜಿಸ್ಲೇಷನ್. ನಿಮ್ಮ ಕಾನೂನಿಗಿಂತ ಮೊದಲು ಬರೋದು ಯಾವುದು? ಒಂದು ಸಂಘಟನೆ, ಸಮಾಜ, ವ್ಯಾಪಾರ ಮತ್ತು ಸಂಪ್ರದಾಯಗಳು. ನೋಡಿ, ಅದಕ್ಕೆ ನಾನೇನು ಹೇಳಿದೆ, ಇದು ಈ ಐತಿಹಾಸಿಕ ಶಾಲೆಯಿಂದ ಮಾರ್ಪಾಡಂತಹ ಒಂದು ವ್ಯವಸ್ಥೆ. ಇವುಗಳು ಬಹಳ ಮುಖ್ಯ. ಇವುಗಳು ಮುಖ್ಯ. ಇವುಗಳು ಯಾವುದರಿಂದ ಮುಖ್ಯ? ಕಾನೂನಿಗಿಂತ ಇವೇ ಮುಖ್ಯ. ಕಾನೂನಿಗಿಂತ ಸಮಾಜ ಮುಖ್ಯ, ಸೊಸೈಟಿ ಮುಖ್ಯ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಜಡ್ಜಿಸ್ ಮಿಯರ್ಲಿ, ವಾಟ್ ಈಸ್ ದ ಜಾಬ್ ಆಫ್ ಎ ಜಡ್ಜಿಸ್? ದೇ ಕ್ರಿಸ್ಟಲೈಸ್ ವಾಟ್ ದ ಸೊಸೈಟಿ ಆಲ್ರೆಡಿ ಪ್ರಾಕ್ಟೀಸಸ್. ಸಮಾಜದಲ್ಲಿ ಯಾವ ವ್ಯವಸ್ಥೆ ನಡೀತಾ ಇದೆ, ಯಾವುದು ಜಾರಿಯಲ್ಲಿದೆ, ಅದನ್ನು ಸ್ಥಿರಪಡಿಸುವಂತಹ ಕೆಲಸವನ್ನು ನ್ಯಾಯಾಧೀಶರುಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಎಹರ್ಲಿಕ್, ನಾನು ಇದನ್ನು ಎಹರ್ಲಿಕ್ ಅಂತ ಉಚ್ಚಾರ ಮಾಡ್ತೀನಿ. ಎಹರ್ಲಿಕ್ ನ್ಯಾಯಾಲಯದಿಂದ ಸಮುದಾಯದ ಕಡೆಗೆ ಕೇಂದ್ರೀಕರಣ ಮಾಡಿದರು. ಸಂಘಗಳು, ವ್ಯಾಪಾರ ಆಚರಣೆಗಳು, ಕುಟುಂಬ ಮೌಲ್ಯಗಳೇ ಜೀವಂತ ಕಾನೂನು. ನ್ಯಾಯಖಂಡವು ಸಮಾಜದಲ್ಲಿ ಈಗಾಗಲೇ ರೂಢಿಸಿದ್ದನ್ನು ಕಾರ್ಯರೂಪಕ್ಕೆ ತರುತ್ತವೆ. ಸಂಗ್ರಹಿಸಿ ಕಾರ್ಯರೂಪಕ್ಕೆ ತರುತ್ತವೆ. ಕಾರ್ಯರೂಪಕ್ಕೆ ತರುವುದು ಮಾತ್ರ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ನಾವು. ದಿಸ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಎಹರ್ಲಿಕ್. ಎಹರ್ಲಿಕ್ ಬ್ರಾಟ್ ಎ ಕಾನ್ಸೆಪ್ಟ್ ಆಫ್ ಲಿವಿಂಗ್ ಲಾ. ಲಿವಿಂಗ್ ಲಾ ಅಂತಂದ್ರೆ ಏನು ಅಂತಂದರೆ, ಸಮಾಜದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಇನ್ ಎ ಸೊಸೈಟಿ ದೇರ್ ಈಸ್ ಫ್ಯಾಮಿಲಿ, ದೇರ್ ಈಸ್ ಮ್ಯಾರೇಜ್, ದೇರ್ ಈಸ್ ಕಮ್ಯುನಿಟಿ, there is customs. All these are born before law or positive law. ರಾಜ ಮಾಡಿದಂತಹ ಈ ಕಾನೂನಿಗಿಂತ ಮೊದಲು ಇದ್ದದ್ದು ಸಮಾಜ, ಫ್ಯಾಮಿಲಿ, ಮ್ಯಾರೇಜು, ಕಮ್ಯುನಿಟಿ, ಫ್ರೆಂಡ್ಶಿಪ್ಪು, ರಿಲೇಷನು, ಇವೆಲ್ಲ ಮೊದಲೇ ಇದ್ದದ್ದು. ದಿಸ್ ಇಸ್ ಆಲ್ ಈಸ್ ಲಿವಿಂಗ್ ಲಾ. ಆಲ್ ಈಸ್ ಲಿವಿಂಗ್ ಲಾ. ಇದರ ನಂತರ ಬಂದಿದೆ ನಿಮ್ಮದು ಕಾನೂನು. ಆದ್ದರಿಂದ ಕಾನೂನು ಹೆಂಗಿರಬೇಕು? ಇವೆಲ್ಲವುಗಳನ್ನು ಸರಿದೂಗಿಸುವಂತ ಇರಬೇಕು. ದ ಲಾ ಶುಡ್ ನಾಟ್ ಡಿಫರ್ ಫ್ರಾಮ್ ದಿಸ್ ಕಾನ್ಸೆಪ್ಟ್ ವಿಚ್ ಈಸ್ ಕಾಲ್ಡ್ ಲಿವಿಂಗ್ ಲಾ. ದ ಪಾಸಿಟಿವ್ ಲಾ, ಇಫ್ ಇಟ್ ಈಸ್ ನಾಟ್ ಇನ್ ಟ್ಯೂನ್ ವಿತ್ ಲಿವಿಂಗ್ ಲಾ, ಇಟ್ ಇಸ್ ನಾಟ್ ಲಾ ಎಟ್ ಆಲ್ ಅಂತ ಹೇಳ್ತಾನೆ ಇವನು. ಡೀಟೇಲ್ ಸ್ಟಡಿ ಮಾಡ್ತೀವಿ. ವಿಲ್ ಸ್ಟಡಿ ಇಟ್ ಇನ್ ಡೀಟೇಲ್. ಲೆಟ್ ಅಸ್ ಸಿ. Then, and the third person, this is the third person, this is also in there. These three persons are very, very important in sociological school. He is Roscoe Pound. Roscoe Pound has brought up a theory called social engineering. ಇಷ್ಟೇ ಸಿಂಪಲ್. ಹೇಗೆ ಇಂಜಿನಿಯರ್ಗಳು ಒಂದು ಮೆಷಿನನ್ನು ಮಾಡ್ತಾರೋ ಹಾಗೆ ಸಮಾಜದ ಮೆಷಿನನ್ನು ಮಾಡುವುದೇ ಕಾನೂನು. ಕಾನೂನು ಹೇಗಿರ್ಬೇಕಂತಂದ್ರೆ ಅದು ಸಾಮಾಜಿಕ ತಂತ್ರಜ್ಞಾನ ಇದ್ದಂಗೆ ಇರಬೇಕು. ರೋಸ್ಕೋ ಪೌಂಡ್ ಪಾಪ್ಯುಲರೈಸ್ ದ ಫ್ರೇಸ್ ಲಾ ಆಸ್ ಸೋಷಿಯಲ್ ಇಂಜಿನಿಯರಿಂಗ್. ಕೋರ್ಟ್ಸ್ ಮಸ್ಟ್ ಬ್ಯಾಲೆನ್ಸ್ ಕಂಪೀಟಿಂಗ್ ಸೋಷಿಯಲ್ ಇಂಟ್ರೆಸ್ಟ್ಸ್. What are competing social interests? There is a public, there is a private, there is an individual. All these have to be arranged in such a fashion. The arrangement will lead to a peaceful, civilized society. ಇಲ್ಲಿ ಸಾರ್ವಜನಿಕರು ಇರ್ತಾರೆ, ಆಮೇಲೆ ಇಲ್ಲಿ ಖಾಸಗಿ ವ್ಯವಸ್ಥೆ ಇರ್ತದೆ, ಆಮೇಲೆ ಒಬ್ಬ ವೈಯಕ್ತಿಕ ಪರ್ಸನ್. ಈಚ್ ಪರ್ಸನ್ ಈಸ್ ಇಂಡಿವಿಜುವಲ್. ಆಲ್ ದ ಪರ್ಸನ್ಸ್ ಪುಟ್ ಟುಗೆದರ್ it is a society, community. One community and another community put together a village. One village, two villages put together a taluk. So many taluks put together a district. And so many districts put together a state, and so many states put together is a nation. So this setup, whole setup is nothing but a concept of social engineering.
Law has to create this setup beautifully in such a way that there is a balance, pragmatic, incremental approach. This is what is the concept of Roscoe Pound. Roscoe Pound, law is a social engineering ಎಂಬ ವಾಕ್ಯ ಪ್ರಚಾರ ನೀಡಿ ನ್ಯಾಯಾಲಯಗಳು ಸಾರ್ವಜನಿಕ, ಖಾಸಗಿ, ವೈಯಕ್ತಿಕ ಇಂಥ ಸ್ಪರ್ಧಾತ್ಮಕ ಹಿತಾಸಕ್ತಿಗಳನ್ನು, ದೇ ಆರ್ ಕಾಂಪಿಟಿಂಗ್ ಒನ್ ಎನದರ್. One individual is fighting with the other. One community is fighting on the other community. So all these have to be balanced. ಸ್ಪರ್ಧಾತ್ಮಕ ಹಿತಗಳನ್ನು ಭೇದಿಸಿಕೊಂಡು ಪ್ರಾಯೋಗಿಕ ಅನುಗ್ರಹ ವಿಧಾನದಿಂದ ಸಮ್ಮಿಲನಗೊಳಿಸುವಂತಹ ಟೂಲ್ ಏನಿದೆಯಲ್ಲ ಅದು ಕಾನೂನಾಗಬೇಕು. ಅದಕ್ಕೆ ನಾನು ಸೋಷಿಯಲ್ ಇಂಜಿನಿಯರಿಂಗ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಹೇಳ್ತೀನಿ ಅನ್ನೋದನ್ನು ರೋಸ್ಕೋ ಪೌಂಡರ್ ಹೇಳ್ತಾರೆ. ದೆನ್ ದೀಸ್ ಆರ್ other thinkers. I don't feel they are so important because this group, they have carved out one more word called social solidarity. ಸಾಮಾಜಿಕ ಭದ್ರತೆ ಇರಬೇಕು. ಸಾಲಿಡ್ಯಾರಿಟಿ ಅಂದರೆ ಒಗ್ಗಟ್ಟು. ಸಾಲಿಡ್ಯಾರಿಟಿ ಮೀನ್ಸ್ ಸಾಲಿಡ್ಯಾರಿಟಿ ಅಂದರೆ ಒಗ್ಗಟ್ಟು, ಒಗ್ಗಟ್ಟು, ಸಾಮಾಜಿಕ ಒಗ್ಗಟ್ಟು ಅಂತಕ್ಕಂಥ ಒಂದು ಶಬ್ದವನ್ನು ಇವ್ರು ತರ್ತಾರೆ. ಆ್ಯಂಡ್ ಸೋಷಿಯಲ್ ಫಂಕ್ಷನ್. ಎಮೈಲ್ ಡರ್ಖೀಮ್ಸ್ ಐಡಿಯಾ ಆಫ್ ಎ ಮೆಕ್ಯಾನಿಕಲ್ ಆ್ಯಂಡ್ ಆರ್ಗ್ಯಾನಿಕ್ ಸಾಲಿಡ್ಯಾರಿಟಿ ಇನ್ಫ್ಲೂಯೆನ್ಸ್ಡ್ ಲಿಯಾನ್ ಡಿಗಟ್, ಹೂ ಸೆಡ್ ಪಬ್ಲಿಕ್ ಸರ್ವಿಸ್ ಈಸ್ ದ ಟ್ರೂ ಕ್ರೈಟೇರಿಯಾ ಆಫ್ ಲೀಗಲ್ ವ್ಯಾಲಿಡಿಟಿ. ಎ ರೂಲ್ ಲ್ಯಾಕಿಂಗ್ ಸೋಷಿಯಲ್ ಫಂಕ್ಷನ್ loses moral force. A rule lacking social function, social, if the rule is lacking solidarity, then it is not a law at all. ನೀವು ಮಾಡುವಂತಹ ಕಾನೂನು ಹೆಂಗಿರ್ಬೇಕಂದ್ರೆ ಸಮಾಜವನ್ನು ಒಗ್ಗೂಡಿಸುವಂಥ ಕಾನೂನು ಇರಬೇಕು. ಸಮಾಜವನ್ನು ಒಗ್ಗೂಡಿಸುವಂತಹ ಕಾನೂನು ಇರಬೇಕು ಅನ್ನೋದನ್ನು ಈ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ. Therefore, this is ultimately how these people are studying. ಮೆಥಡಾಲಜಿ ಆಫ್ ಸೋಷಿಯಾಲಜಿಕಲ್ ಸ್ಕೂಲ್ನ ನೀವು ನೋಡೋದಾದರೆ, ಸೋಷಿಯಾಲಜಿಕಲ್ ಜೂರಿಸ್ಟ್ಸ್ ಬಾರೋ ಟೂಲ್ಸ್ ಫ್ರಮ್ ಎಕಾನಮಿಕ್ಸ್, anthropology, psychology and statistics. So empirical studies, they bring the stool of empirical. What is that? See, ಅರ್ಥಶಾಸ್ತ್ರ, ಮಾನವಶಾಸ್ತ್ರ, ಮನಃಶಾಸ್ತ್ರ, ಅಂಕಿಅಂಶ ಇವೆಲ್ಲವುಗಳನ್ನು ಉಪಯೋಗಿಸಿಕೊಂಡು ಸಮಾಜ ನಿರ್ವಹಣೆ ಮಾಡಬೇಕು. ಇವೆಲ್ಲವುಗಳು ಇತ್ಯಾದಿಗಳನ್ನು ಉಪಕರಣಗಳನ್ನು ಉಪಯೋಗಿಸಿಕೊಂಡು ಫೀಲ್ಡ್ ಸ್ಟಡಿ, ಪ್ರಕರಣ ಸಮೀಕ್ಷೆ, ಸಂಖ್ಯಾ ಮಾಹಿತಿ ವಿಶ್ಲೇಷಣೆಗಳು ಮಾಡಬೇಕು. ಫೀಲ್ಡ್ ಸ್ಟಡೀಸ್ ಅಂತಂದರೆ ನೀವು ಲೋಕಲಿ ಏನಿದೆ, ಸಮಾಜದಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು. ಕೇಸ್ ಸರ್ವೇಸ್, ಕೆಲವೊಂದು ಸಮಸ್ಯೆಗಳಾಗ ಆ ಸಮಸ್ಯೆಗಳನ್ನು ನೀವು ಅಧ್ಯಯನ ಮಾಡಬೇಕು. ಮತ್ತು ಕ್ವಾಂಟಿಟೇಟಿವ್ ಡಾಟಾ, ಕಾಂಪ್ಲಿಮೆಂಟ್ ಡಾಕ್ಟ್ರಿನಲ್ ಅನಲೈಸಿಸ್, ರಿಸರ್ಚ್ ಕಾನ್ಸೆಪ್ಟನ್ನು ತರುವಂಥದ್ದು ಈ ಒಂದು ಸೋಷಿಯಾಲಜಿಕಲ್ ಸ್ಕೂಲ್. ಸೋಷಿಯಾಲಜಿಕಲ್ ಸ್ಕೂಲ್ನಿಂದ ವಿ ವಿಲ್ ಲರ್ನ್ ದಿ ಕಾನ್ಸೆಪ್ಟ್ ಆಫ್ ರಿಸರ್ಚ್, ಅಧ್ಯಯನ ಮಾಡುವಂಥದ್ದು. ಸೋಷಿಯಲ್ ಅಭ್ಯಾಸ, ರಿಸರ್ಚ್ ಅಂತ ಹೇಳ್ತೀವಿ. ಆ ಕಾನ್ಸೆಪ್ಟನ್ನು ಇವರು ಅಪ್ಲೈ ಮಾಡ್ತಾರೆ. ಓಕೆ, ಏನು ವಾಟ್ ಆರ್ ಆಲ್ ದ ಕಾನ್ಸೆಪ್ಟ್ ಆಫ್ social theory. Concept of social theory can be divided into two parts: social control, law and social change, interest theory. Nodi, social control is law as one of the many mechanisms like morality and custom. ಕಾನೂನು ನೋಡಿ, ಅದು ಕೂಡ ಒಂದು ಟೂಲು. ಇಟ್ ಈಸ್ ಓನ್ಲಿ ಎ ಟೂಲ್. ಏನು ಮೊರಾಲಿಟಿ, ಕಸ್ಟಮ್ ಅಂತ ಏನು ಹೇಳ್ತೀವಲ್ಲ, ಅದೇ ಥರದ ಒಂದು ವ್ಯವಸ್ಥೆ ಕಾನೂನು. ಲಾ ಆ್ಯಂಡ್ ಸೋಷಿಯಲ್ ಚೇಂಜ್, ರಿಫಾರ್ಮ್ಸ್ ಸಚ್ ಆಸ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ನೋಡಿ, ವಾಟ್ ಈಸ್ ಲಾ ಆ್ಯಂಡ್ ಸೋಷಿಯಲ್ ಚೇಂಜ್? ಕಾನೂನು ಹೇಗಿರಬೇಕು ಅಂತಂದರೆ ಸಮಾಜದಲ್ಲಿ ಉತ್ತಮವಾದ ಬದಲಾವಣೆಯನ್ನು ಮಾಡುವಂಥ ವ್ಯವಸ್ಥೆ ಇರಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ಲು ಆರ್ಟಿಕಲ್ 17. ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಹೇಳೋದಾದರೆ ಸಂವಿಧಾನದ ಅನುಚ್ಛೇದ 17 ಅಂತ ಹೇಳ್ಬೋದು. ಅದು ದಟ್ ಈಸ್ ಸಾಮಾಜಿಕ ಬದಲಾವಣೆಗೆ. ಸತಿ ಸಾಮಾಜಿಕ ಬದಲಾವಣೆ, ದೇವದಾಸಿ ಸಾಮಾಜಿಕ ಬದಲಾವಣೆ. ಇನ್ನು ಇತ್ತೀಚಿನ
ಪ್ರಸಂಗಗಳನ್ನ ಹೇಳಬೇಕಾದ್ರೆ ಜೋಸೆಫ್ ಶೈನ್ ಸಾಮಾಜಿಕ ಬದಲಾವಣೆ, ನವತೇಜ್ ಸಿಂಗ್ ಜೋಹರ್ ಸಾಮಾಜಿಕ ಬದಲಾವಣೆ, ಅದೆಲ್ಲನೂ ಇಲ್ಲಿ ಹೇಳ್ಬೋದು ನಾವು. ಇಂಟ್ರೆಸ್ಟ್ ಥಿಯರಿ, ಕ್ಲಾಸಿಫಿಕೇಶನ್ ಆಫ್ ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಇಂಟ್ರೆಸ್ಟ್ಸ್ ಟು ಗೈಡ್ ಜುಡಿಷಿಯಲ್ ಪಾಲಿಸಿ. ನೋಡಿ, ನಾವೇನು ಮಾಡಬೇಕು ಅಂತಂದರೆ ಗ್ರೂಪ್ ಮತ್ತು ಇಂಡಿವಿಜುವಲ್ ಎರಡೂ ಇಂಟ್ರೆಸ್ಟ್ಗಳನ್ನು, ಅಂದರೆ ಇಂಡಿವಿಜುವಲ್ ಇಂಟ್ರೆಸ್ಟನ್ನು ನೀವು ಏನು ಮಾಡಬೇಕು, ರಕ್ಷಣೆ ಮಾಡಬೇಕು, ಸಾಮಾಜಿಕ ಇಂಟ್ರೆಸ್ಟನ್ನು ನೀವು ರಕ್ಷಣೆ ಮಾಡಬೇಕು. ಇದನ್ನು ನಾವು ಭಾಳ ಚಂದ ಹೇಳಬೇಕು ಅಂತಂತಂದರೆ, ಸಿ ದೇರ್ ವಾಸ್ ಎ ಲಾ ಇನ್ ಇಂಡಿಯಾ ದಟ್ homosexuality is not permitted, but there are third gender people. Ultimately their human rights are violated by our concept, Indian Penal Code, IPC 377. Ultimately what Supreme Court did? Supreme Court balanced both. What is that Supreme Court's balance? The consented sex within four walls, whether homo or hetero, is permitted. That's what is written here. So group interest, individual interest. Like that we can analyze these things. ಸಾಮಾಜಿಕ ನಿಯಂತ್ರಣ, ನೀತಿ, ಸಂಪ್ರದಾಯ ಮೊದಲಾವುಗಳ ಜೊತೆಗೆ ಕಾನೂನು ಇರಬೇಕು. ಕಾನೂನು ಸಪ್ರೇಟ್ ಆಗಿರಬಾರ್ದು. ಕಾನೂನೇ ಬೇರೆ, ಈ ಸಾಮಾಜಿಕ ವ್ಯವಸ್ಥೆನೇ ಬೇರೆ ಅಂತ ಹೇಳೋಕ್ಕಾಗಲ್ಲ. ಕಾನೂನು ಸಾಮಾಜಿಕ ಬದಲಾವಣೆ, ಅಸ್ಪೃಶ್ಯತೆ ನಿಷೇಧತೆ ಅಂತೆ ಸಾಮಾಜಿಕ ಬದಲಾವಣೆ ಆದಂಗೆ ಕಾನೂನು ಬದಲಾವಣೆ ಆಗಬೇಕು. Law cannot be static. As the society changes, according to society, law also changes. Then ಹಿತ ಸಿದ್ಧಾಂತ. ವಾಟ್ ಈಸ್ ಹಿತ ಸಿದ್ಧಾಂತ? ಇಲ್ಲಿ ವೈಯಕ್ತಿಕ ಹಕ್ಕಿಗೂ ಮಾನ್ಯತೆ ಇರಬೇಕು, ಆಮೇಲೆ ಸಮಾಜದ ಹಕ್ಕಿಗೂ ಮಾನ್ಯತೆ ಇರಬೇಕು, ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಈ ಒಂದು ವ್ಯವಸ್ಥೆಯಲ್ಲಿ ಕಾಣ್ತೀವಿ ಅನ್ನೋದನ್ನು ನೋಡ್ಬೋದು ನೀವು. ನೆಕ್ಸ್ಟ್, ಆದರೆ ಇದನ್ನು ಕ್ರಿಟಿಸಿಸಮ್ ಏನಾದ್ರು ಮಾಡೋದಾದರೆ, ಕ್ರಿಟಿಕ್ಸ್ ಸೇ ದ ಸ್ಕೂಲ್ ರಿಸ್ಕ್ಸ್ ಡಿಜೆನರೇಟಿಂಗ್ ಇಂಟು ರಿಲೇಟಿವಿಸಮ್, ignoring the need of stable principles. Others note that overemphasis on sociology may let judges indulge in personal value choices under the guise of social facts. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಸೋಷಿಯಲ್ ಕಾನ್ಸೆಪ್ಟನ್ನು ಎತ್ತಿ ಹಿಡಿಯುವಂತಹ ಬರದಲ್ಲಿ ನ್ಯಾಯಮೂರ್ತಿಗಳು ತಮ್ಮ ವಿಚಾರಧಾರೆಯನ್ನು ಜಜ್ಮೆಂಟಲ್ಲಿ ತರ್ಬೋದು, ಅಂತಹ ಒಂದು ಸಮಸ್ಯೆ ಆಗ್ಬೋದು ಈ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್ನಿಂದ ಅನ್ನೋದನ್ನು ಹೇಳ್ತಾರೆ. ಇದಕ್ಕೆ ನೀವು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಜಜ್ಮೆಂಟ್ ಅಂತ ತೊಗೊಳ್ಬೋದು. ನೋಡಿ, ಇವತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಜಜ್ಮೆಂಟಲ್ಲಿ ನಾವು ವುಮನ್ ಎಂಪವರ್ಮೆಂಟಲ್ಲಿ ವುಮನ್ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ವಿ. ಆದರೆ ವಾಟ್ ಈಸ್ ದ ಫ್ಯಾಕ್ಟ್ ಟುಡೇ? ಆಫ್ಟರ್ ದ ಜಜ್ಮೆಂಟ್ ಆಲ್ಸೋ ನೋ ವುಮನ್ ಈಸ್ ಗೋಯಿಂಗ್ ಟು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅಂದರೆ ಜಡ್ಜಿಸ್ ಇದು ಕೊಟ್ಟರೆ, ಅಂದರೆ ಸಾಮಾಜಿಕ ಥಿಂಕಿಂಗ್, ಭಾರತದ ಧಾರ್ಮಿಕ ಸಾಮಾಜಿಕ ಥಿಂಕಿಂಗು ಅಯ್ಯಪ್ಪ ಸ್ವಾಮಿ ಟೆಂಪಲ್ ವಿಷಯದಲ್ಲಿ ಹೇಗಿದೆ ಅಂತಂದರೆ, ಹೆಣ್ಮಕ್ಕಳೇ ಜನರಲ್ ಆಗಿ ಬಿಡಿ, ಸೋಷಿಯಲ್ ರಿಫಾರ್ಮೇಷನನ್ನು ನಾವು ಬಿಟ್ಟು ಹಾಕೋಣ, ಜನರಲ್ ಆಗಿ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅನ್ನೋದು ಅವ್ರದ್ದು ಸಾಮಾಜಿಕ ಧಾರ್ಮಿಕ ಭಾವನೆ ಹೆಣ್ಮಕ್ಳದ್ದು. ಅವ್ರು ಹೋಗೋದಿಲ್ಲ. ಈವನ್ ಇಫ್ ಲಾ ಪರ್ಮಿಟ್ಸ್, ಇಟ್ಸ್ ನಾಟ್ ಗೋಯಿಂಗ್. ಹಾಗೆ ಒಂದೊಂದು ಸಲ ಆ ರೀತಿಯೂ ಆಗ್ಬೋದು ಅಂತಕ್ಕಂಥದ್ದನ್ನು. ಎನಿಹೌ ದಟ್ ಕೇಸ್ ಈಸ್ ಅಗೇನ್ ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಲೆಟ್ ಅಸ್ ಸಿ. ವಿಮರ್ಶಕರು ಈ ಪಾಠಶಾಲೆ ಆಕ್ಷೇಪವಾದ ದುರಂತಕ್ಕೆ ತಿರುಗಬಹುದು ಎಂದು ಎಚ್ಚರಿಸುತ್ತಾರೆ. ಸ್ಥಿರ ತತ್ವಗಳ ಅವಶ್ಯಕತೆಯನ್ನು ಮರೆತು ಬಿಡುತ್ತದೆ. ದೇರ್ ಆರ್ ಸಮ್ ಸ್ಟ್ಯಾಟಿಕ್ ಪ್ರಿನ್ಸಿಪಲ್ಸ್, ಅದನ್ನು ಬಿಡಕ್ಕಾಗಲ್ಲ. ಸೋಷಿಯಾಲಜಿ ಆಧಾರಿತ ಸಲುವಾಗಿರುವ ಮೂಲಕ ನ್ಯಾಯಾಧೀಶರು ವೈಯಕ್ತಿಕ ಮೌಲ್ಯಗಳ ನಿರ್ಣಯಗಳನ್ನು ಸಾಮಾಜಿಕ ವಾಸ್ತವ ಎಂದು ಮುಚ್ಚಿಡಲು ಸಾಧ್ಯ. ತಮ್ಮ ವೈಯಕ್ತಿಕ ವಿಚಾರವನ್ನು ಅವ್ರೇನು ಮಾಡ್ಬೋದು, ಜಜ್ಮೆಂಟಲ್ಲಿ ತರ್ಬೋದು ಅನ್ನುವಂತಹ ಒಂದು ಕ್ರಿಟಿಸಿಸಮು ಕೂಡ ಇವ್ರ ಮೇಲಿದೆ. ಸಿ, ನೌ ಐ ಆಮ್ ಜಸ್ಟ್ ಟ್ರೈಂಗ್ ಟು ಪುಟ್ ಇಂಡಿಯನ್ ಕಾಂಟೆಸ್ಟ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, ಸಾಕಷ್ಟು ಎಕ್ಸಾಂಪಲ್ಗಳಿದೆ, ಇದು ಒಂದೇ ಏನಲ್ಲ. ನಾಟ್ ದ ಓನ್ಲಿ ಎಮ್ ಸಿ ಮೆಹ್ತಾ, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಲೈಕ್ ಮನೇಕಾ ಗಾಂಧಿ, ಲೈಕ್ ಜೋಸೆಫ್ ಶೈನ್, ಲೈಕ್ ನವತೇಜ್ ಸಿಂಗ್ ಜೋಹರ್. ಸೊ ಮೆನಿ ಥಿಂಗ್ಸ್ ಆರ್, ಕೇಶವಾನಂದ ಭಾರತಿ. ಇವೆಲ್ಲ ದೇ ಆರ್ ಆಲ್ ಇನ್ಫ್ಲುಯೆನ್ಸ್ಡ್ ಬೈ ಸೋಷಿಯಾಲಜಿಕಲ್ ಸ್ಕೂಲ್ ಅನ್ನೋದನ್ನು ನಾವು ನೋಡ್ಬೋದು. ಇಂಡಿಯನ್ ಕೋರ್ಟ್ಸ್ ಯೂಸ್ ಸೋಷಿಯಾಲಜಿಕಲ್ ರೀಸನಿಂಗ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, PIL, in MC Mehta versus Union of India, environmental hazards, or Article 21, 39B and C. Article 21 is expounded like anything.
ದಟ್ ಈಸ್ ಆನ್ ದ ಕಾನ್ಸೆಪ್ಟ್ ಆಫ್ ಸೋಷಿಯಾಲಜಿಕಲ್ ಥಿಂಕಿಂಗ್. ಆರ್ಟಿಕಲ್ 21 ಬರೆದಿರೋದು ಇಷ್ಟಿದ್ರೆ ನಾವು ಅದರ ಮೇಲೆ ಸಾವಿರಾರು ಹಕ್ಕುಗಳನ್ನು ಪಡ್ಕೊಂಡಿದ್ದೀವಿ. ದೆನ್ ಆರ್ಟಿಕಲ್ 39B and 39C. So these articles are also based on the concept of social justice. Property should not be in only one person's hand. Their poor people should get opportunity. All these things are available in DPSP of our constitution under this article. So ಅದನ್ನೇ ನೀವು ಇನ್ನೊಂದು ಉದಾಹರಣೆ, ಕಾನೂನಿನ ಉದಾಹರಣೆ ತಗೊಳ್ಳೋದಾದರೆ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955. There was no provision for divorce. There was no provision for divorce in Hindu marriage. But divorce concept has been brought because that is the need of the society. ಭಾರತೀಯ ನ್ಯಾಯಾಲಯಗಳ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಲ್ಲಿ ಸಮಾಜಶಾಸ್ತ್ರೀಯ ಆಲೋಚನೆ ಬಳಕೆ ಮಾಡಿದ್ದು MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಅನೇಕ ಪ್ರಕರಣಗಳಲ್ಲಿ, ಪರಿಸರ ಪ್ರಕರಣಗಳಲ್ಲಿ ಇದು ಎದ್ದು ಕಾಣುತ್ತದೆ. ಧಾರ 39B and C ಮತ್ತು ಧಾರ ಅನ್ನೋದಕ್ಕಿಂತ ಅನುಚ್ಛೇದ ಅಂತ ಹೇಳೋಣ ನಾವಿಲ್ಲಿ. ಅನುಚ್ಛೇದ 21, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ನೋ ಪರ್ಸನ್ಸ್ ಲೈಫ್ ಆ್ಯಂಡ್ ಲಿಬರ್ಟಿ ಕ್ಯಾನಾಟ್ ಬಿ ಟೇಕನ್ ಅವೇ without the procedure established by law. Yes, procedure established by law is bad. Then what to do? ADM Jabalpur. But ultimately in Maneka Gandhi, we have used the concept of American Bill of Rights, which is due process of law. In due process of law, it is not only the process is questioned, checked, even the law itself is checked for its justness and fairness. ಕಾನೂನನ್ನು ಕೂಡ, ಈ ನಮ್ಮ ಸಂವಿಧಾನದಲ್ಲಿ ಇದ್ದದ್ದು ಕಾನೂನಿನ ಪದ್ಧತಿ ಮಾತ್ರ. ಕಾನೂನಲ್ಲಿ ಏನು ಹೇಳಿದಾರೆ, ಹಂಗೆ ನೀವು ಅರೆಸ್ಟ್ ಮಾಡಿದರೆ ಪರವಾಗಿಲ್ಲ, ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಸ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳುತ್ತೆ. ಆದರೆ ಮೇನಕಾ ಗಾಂಧಿಯ ನಂತರ ಅದು ಹಾಗಲ್ಲ. 1978 ನಂತರ ಹಾಗಲ್ಲ. ಹೇಗೆ? 1978 ನಂತರ ನೀವು ಒಬ್ಬ ವ್ಯಕ್ತಿಯ ಜೀವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಬೋದು. ಹೇಗೆ? ಕಾನೂನಿನ ಪ್ರಕ್ರಿಯೆಗಳ ಪ್ರಕಾರ. ಆದರೆ ಕಾನೂನು ಕೂಡ ನ್ಯಾಯಯುತವಾಗಿರಬೇಕು. ಒಂದು ವೇಳೆ ಕಾನೂನು ಅನ್ಯಾಯಯುತವಾದಂತಹ ಕಾನೂನಿನ ನೀವು ಕಿತ್ಕೊಂಡ್ರೆ ಅದನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟು ಮನೇಕಾ ಗಾಂಧಿ ಪ್ರಕರಣದಲ್ಲಿ ಹೇಳ್ತದೆ, EP ರಾಯಪ್ಪ ಪ್ರಕರಣದಲ್ಲಿ ಹೇಳ್ತದೆ. ಸೊ ದೋಸ್ ಆರ್ ಆಲ್ ದಿ ಔಟ್ಕಮ್ಸ್ ಆಫ್ ದಿಸ್ ಸೋಷಿಯಾಲಜಿಕಲ್ ಸ್ಕೂಲ್ಸ್ ಪ್ರಿನ್ಸಿಪಲ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಎಸ್, ಪ್ರೆಸೆಂಟ್ ಡೇ ಎಕ್ಸ್ಟೆನ್ಷನ್ಸ್, ಕಂಟೆಂಪ್ರರಿ ಲೀಗಲ್ ಸೋಷಿಯಾಲಜಿ. ಇವತ್ತಿನ ಸೋಷಿಯಾಲಜಿ ಏನು ಅಂತ ನಾವು ನೋಡೋದಾದರೆ, ಕಂಟೆಂಪ್ರರಿ ಲೀಗಲ್ ಸೋಷಿಯಾಲಜಿ ಇಂಟರ್ಸೆಕ್ಟ್ಸ್ ವಿತ್ feminist jurisprudence, critical race theory, law and development studies, data driven regulation. It continues Pound's call for pragmatic balances but with newer empirical tools. ನೋಡಿ, ಇವತ್ತಿನ ಫ್ಯಾಮಿನಿಸ್ಟ್ ಜೂರಿಸ್ಪ್ರುಡೆನ್ಸ್ ಹೇಳಿದ್ನಲ್ವಾ ನಾನು, ಈಕ್ವಲ್ ಅಪಾರ್ಚುನಿಟಿ ಫಾರ್ ವುಮನ್, 73rd 74th CAA. ಸೊ ನಿಮಗೇನಾಗಿದೆ ಅಂತಂದರೆ, ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ಮುನ್ಸಿಪಾಲ್ಟಿ ವ್ಯವಸ್ಥೆಯಲ್ಲಿ ಕನಿಷ್ಠ 33% ರಿಸರ್ವೇಷನ್ ಕೊಡ್ಬೇಕು ನೀವು ವುಮನ್ಗೆ. ಅದು ಈ ಸಾಮಾಜಿಕ ಶಾಲೆ ಏನು ಹೇಳ್ತೀವಿ ನಾವು, ಅದರ ಒಂದು ರಿಸಲ್ಟ್ ಅಂತ ಹೇಳ್ಬೋದು. ಅದು ಅಲ್ಲದೆ ಇವಾಗ ನಾವು ಹೋದ ಸೆಷನ್ನಲ್ಲಿ ಲೋಕಸಭೆಯಲ್ಲಿನೂ ನಾವು ರಿಸರ್ವೇಷನ್ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ದೆನ್ ಕ್ರಿಟಿಕಲ್ ರೇಸ್ ಥಿಯರಿ, ಆಲ್ ಓವರ್ ಡಿಜಿಟಲ್ ಥಿಯರಿ, ಲಾ ಆ್ಯಂಡ್ ಡೆವಲಪ್ಮೆಂಟ್. ಇವತ್ತು ಸಮಾಜ ಹೇಗಿದೆ, ಇನ್ ದ ಡಿಜಿಟಲ್ ಎರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೌ ವಿ ಆರ್ ಮೂವಿಂಗ್. ಸೊ the sociological concept gets more and more importance in the coming days ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಸೊ these three thinkers are very important. ನಾನು ಹೇಳಿದ್ನಲ್ವ ನಿಮ್ಗೆ, I have told you that these three thinkers are very very important. 3 important aspects to remember. ಅಂದರೆ ಇವು ನೆನ್ಪಿಟ್ಕೋಬೇಕು ನೀವು. ಸಾಮಾಜಿಕ ಶಾಲೆಯ ಬಗ್ಗೆ, ನ್ಯಾಯಶಾಸ್ತ್ರದ ಸಾಮಾಜಿಕ ಶಾಲೆಯ ಬಗ್ಗೆ ಬರೀಬೇಕಾದ್ರೆ ಈ 3
ಚಿಂತನೆಯನ್ನು ನೀವು ಬರೀಬೇಕಾಗ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ದಿ ಸಮಥಿಂಗ್ ಈಸ್ ಆಸ್ಕ್ಡ್ ಅಬೌಟ್ thinkers, these three thinkers are very important: Ehring, Ehrlich and Fround. Ehring, Ehrlich and Fround. Fround is for social engineering. Ehrlich is for living law. And this person has opened up the thinking of sociological concepts. Tools: empirical, interdisciplinary, functionalist. ನಾವು ಸಂಶೋಧನೆಗಳ ಮುಖಾಂತರ, ಪರೀಕ್ಷೆ ಮಾಡೋದ್ರ ಮುಖಾಂತರ, ಫೀಲ್ಡ್ ಟ್ರಯಲ್ ಸರ್ವೆ ಮಾಡೋದ್ರ ಮುಖಾಂತರ ಆ ಎಲ್ಲ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅರಿತುಕೊಂಡು ಅದರ ಪ್ರಕಾರ ಕಾನೂನನ್ನು ಮಾಡಬೇಕು. ಅನುಭವಾಧಾರಿತ ಅಂತರಶಾಸ್ತ್ರೀಯ ಕಾರ್ಯಕ್ಷೇತ್ರ. ಟಾರ್ಗೆಟ್ಸ್: ನಮ್ಮ ಗುರಿ ಏನಾಗಿರಬೇಕು, ಲಕ್ಷ್ಯ ಏನಿರಬೇಕು, ನಮ್ಮ ಗುರಿ ಏನಾಗಿರಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಕಂಟ್ರೋಲ್, ಸೋಷಿಯಲ್ ಚೇಂಜ್, ಇಂಟ್ರೆಸ್ಟ್ ಬ್ಯಾಲೆನ್ಸಿಂಗ್. ನೋಡಿ, ಸೋಷಿಯಲ್ ಕಂಟ್ರೋಲ್ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಚೇಂಜ್ ಇಂಟ್ರೆಸ್ಟ್ ಬ್ಯಾಲೆನ್ಸಿಂಗ್. ಪ್ರತಿಯೊಬ್ಬ ವ್ಯಕ್ತಿಗಳ ವಿಚಾರವನ್ನು ನಾವು ಅದು ಕಾನ್ಫ್ಲಿಕ್ಟ್ ಆಗಲಾರ್ದಂಗೆ ನೋಡಿಕೊಳ್ಳುವಂಥದ್ದು. ಸೋಷಿಯಲ್ ಚೇಂಜ್. ವಾಟ್ ಈಸ್ ಸೋಷಿಯಲ್ ಚೇಂಜ್? ಸೋಷಿಯಲ್ ಚೇಂಜ್ ಟುಡೇ ಈಸ್ ಚೇಂಜಿಂಗ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್ ಟು ಲಿವಿಂಗ್ ಟುಗೆದರ್. That is the social change that we are foreseeing in another 50-100 years. ನೆನ್ಪಿಟ್ಕೊಳ್ಳಿ. that may become, we are getting westernized. ಅಂದರೆ ಸಮಾಜ ಎಲ್ಲ ಕಡೆ ಒಂದೇ ಇರೋದಿಲ್ಲ. ಆದ್ದರಿಂದ ಕೆಲವೊಂದು ವಿಷಯದಲ್ಲಿ ದರೋಡೆ, ಕೊಲೆ ಇವೆಲ್ಲ ಆಗುವುದನ್ನು ನಾವೇನು ಮಾಡಬೇಕು, ಸಾಮಾಜಿಕವಾಗಿ ನಿಯಂತ್ರಣ ಮಾಡಬೇಕಾಗ್ತದೆ ಅನ್ನೋದನ್ನು ಬಹಳ ಮುಖ್ಯ. ಇವೆಲ್ಲವನ್ನು ಇನ್ essay answers start with definition, trace history, quote at least 2 cases, finish with critique and relevance. That is what in this you can write those things, right? Conclusion. This is another very important concept of our sociological this one. See, the conclusion I have done is like this. The sociological school reminds us that the law is never isolated. Nodi. So positivists say you study law as it is isolated. It is wrong. They are dead against positivists. The sociology school reminds us that law is never isolated. It breathes the same air. It breathes the same air as society. ಸಮಾಜ ಹೆಂಗೆ ಉಸಿರಾಡಿಸ್ತದೋ ಹಾಗೆ ಕಾನೂನು ಇರ್ತದೆ, ಅದನ್ನು ಬಿಟ್ಟು ಕಾನೂನು ಇರೋದಿಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಸಮಾಜದಲ್ಲಿ ನಡೀತಾ ಇರ್ತವೆ, ಅವರೆಲ್ಲ ಕೋರ್ಟ್ಗೆ ಹೋಗೋದಿಲ್ಲ. ವೆರಿ ಫ್ಯೂ ಪೀಪಲ್ ವಿಲ್ ಗೋ ಟು ಕೋರ್ಟ್. ಭಾರತದಲ್ಲಿ ಬಹಳ ಅಪ್ಲೈ ಆಗುತ್ತಿದ್ದು. ಎಲ್ಲ ವಿಷಯಕ್ಕೂ ನಾವು ಕೋರ್ಟ್ಗೆ ಹೋಗೋದಿಲ್ಲ, ಪಕ್ಕದ ಮನೆಯವರು ಕಿರಿಕಿರಿ ಮಾಡ್ತಿರ್ತಾರೆ. ಇಟ್ ಈಸ್ ಎ ಟಾರ್ಟ್, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಕೋರ್ಟ್. ಇವನ್ ಅವರ್ ಜಡ್ಜಸ್ ಮೇ ಲಾಫ್ ಎಟ್ ಅಸ್. Jurists and judges therefore must keep what the people believe and need. ಆದ್ದರಿಂದ ನ್ಯಾಯಶಾಸ್ತ್ರಜ್ಞರು ಮತ್ತು ನ್ಯಾಯಾಧೀಶರು ಏನು ನೆನ್ಪಿಟ್ಕೊಳ್ಬೇಕು ಅಂತಂದರೆ, ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ನಿಮ್ಮಿಂದ, ಸಮಾಜ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತದೆ, ವಾಟ್ ಪೀಪಲ್ ಬಿಲೀವ್, ಅದನ್ನು ನೀವು ಮಾಡಬೇಕು. ಎಟ್ ದ ಹಾರ್ಟ್ ಆಫ್ ಎವ್ರಿ ಡಾಕ್ಟ್ರಿನಲ್ ಡಿಬೇಟ್. ಎವ್ರಿ ಜಜ್ಮೆಂಟ್ ಈಸ್ ಎ ಡಾಕ್ಟ್ರಿನಲ್ ಡಿಬೇಟ್. ಕಾನೂನು ಕೂಡಲೇ ಸಮಾಜದಿಂದ ವಿಚ್ಛಿನ್ನವಾಗಲಾರದು ಎಂಬ ಸಂದೇಶವನ್ನು ಈ ಪಾಠಶಾಲೆ ನೀಡುತ್ತದೆ. ಹಾಗಾಗಿ ವಿದ್ವಾಂಸರು, ನ್ಯಾಯಮೂರ್ತಿಗಳು ಜನರು ಏನು ನಂಬುತ್ತಾರೆ, ಏನು ಬೇಕಾದುದು ಎಂಬ ಮಾತನ್ನು ಪ್ರತಿಯೊಂದು ತತ್ವ ಚರ್ಚೆಯ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದನ್ನು ನಾವೇನು ಮಾಡ್ತೀವಿ, ಈ ಒಂದು ಸ್ಕೂಲ್ನಲ್ಲಿ ನಾವು ನೋಡ್ತೀವಿ. ದಿಸ್ ಈಸ್ ವಾಟ್ ಈಸ್ ನ್ಯಾಚುರಲ್ ಲಾ ಥಿಯರಿ. ಸೊ ಇಫ್ ಐ ವಾಂಟ್ ಟು ಕನ್ಕ್ಲೂಡ್ this study, I will come to natural law. Here reason is the foundation. If I say positive law, ಧನಾತ್ಮಕ ಕಾನೂನು, ಇದರಲ್ಲಿ law as it is, command theory, sovereign. Then comes historical theory, historical school. Here focus is given on culture.
And the last one is sociological school. Sociological school, the importance is given to society conflicts, conflict balancing. So briefly you can have this concept. Briefly on these 4 schools you can have this concept. Based on these major foundations, all the 4 schools are evolved. So in my next lecture, I am coming with these 3 thinkers ideology. These 3 thinkers ideology. I will discuss in detail about Ehring, then Ehrlich and Pound. Your ಬಗ್ಗೆ ಮಾತಾಡ್ತೀನಿ. Especially on Pound, there is a social engineering concept. That question may come in the examination. ಅನ್ನೋದನ್ನ ನಿಮಗೆ ನೆನಪಿಸ್ತಾ I am going to conclude this chapter today. Thank you.